ಸರ್, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕೇವಲ ತಮ್ಮ ಲೀಗಲ್ ಸ್ಕೋರ್ಸ್ನ ಸೆಟಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಕರಣವನ್ನು ಲೀಗಲ್ ಟೆರರಿಸಮ್ ಆಗಿ ನನ್ನ ಮೇಲೆ ಅಥವಾ ನನ್ನ ಕುಟುಂಬದ ಮೇಲೆ ಬಳಸ್ತಾ ಇದ್ದಾರೆ ಸರ್. ಇದು ತುಂಬ ಸತ್ಯಕ್ಕೆ ದೂರವಾದಂಥದ್ದು. ನೀವು 20 ಲಕ್ಷ ರೂಪಾಯಿ ದುಡ್ಡನ್ನು ತಗೊಂಡು ಸರ್, ಯಾವುದೇ ರೀತಿಯಾದಂತಹ ದುಡ್ಡನ್ನು ತಗೊಂಡಿರುವುದಿಲ್ಲ ಅಂತ ತಮ್ಮ ಮಾಧ್ಯಮಗಳಲ್ಲೇ ಎಕ್ಸ್ಪ್ಲಿಸಿಟ್ಲಿ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ. ಈಗ 130 ಗ್ರಾಮ್ ಒಡವೆಗಳನ್ನು ಕೊಟ್ಟಿದ್ದೀವಿ ಅಂತ ನನ್ನ ಗಮನಕ್ಕೆ ಯಾವುದೂ ಕೂಡ ಬಂದಿರೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಕಸ್ಟಡಿಯಲ್ಲಿ ಯಾವುದೂ ಕೂಡ ಇರೋದಿಲ್ಲ ಸರ್. ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಹೇಳಿದ್ನಲ್ಲ ಸರ್, ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಕಸ್ಟಡಿಯಲ್ಲಿ ಯಾವುದೂ ಇಲ್ಲ. ಕಾರಣ ಏನು ಸರ್? ಸರ್, ಓಕೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ನಮ್ಮ ಮನೆಯ ಮತ್ತು ನನ್ನ ಘನತೆ ಗೌರವವನ್ನು ಕಂಪ್ಲೀಟ್ಲಿ ಇವರು ಯಾರ್ದೋ ಮಾತನ್ನು ಕೇಳಿ ಮತ್ತು ತಮ್ಮ ವೈಯಕ್ತಿಕ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಲಿಗೇಷನ್ಸ್ ಮಾಡಿರೋದ್ರಿಂದ ಆ ಒಂದು ಅಲಿಗೇಷನ್ಸಿಂದ ಸಂಪೂರ್ಣವಾದಂಥ ನಮ್ಮ ಮಾನಹಾನಿ ಆಗಿದೆ. ನನ್ನ ಪ್ರಾಣಹಾನಿಯನ್ನೂ ಮಾಡಬೇಕು ಅಂತ ಕೆಲವು ಪ್ರಯತ್ನಗಳು ನಡೆದಿತ್ತು. ಅದನ್ನು ಕೂಡ ನಾನು ನನ್ನ ಬುದ್ಧಿವಂತಿಕೆಯಿಂದನೋ ಅಥವಾ ಭಗವಂತನ ದಯೆಯಿಂದನೋ ನಾನು ಅದರಿಂದ ಪಾರಾಗಿದ್ದೇನೆ. ಏನಂತ ವೈಯಕ್ತಿಕವಾದಂಥ ಅವ್ರಿಗೆ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಏನಿತ್ತು ನಿಮ್ಮ ಮೇಲೆ ಈ ರೀತಿ ಅಲಿಗೇಷನ್ ಮಾಡಿ? ಅವರೇ ಹೇಳ್ತಾರೆ ಸರ್, ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ಹುಡುಗನಿಗೆ ಕೆಲಸ ಇಲ್ಲ ಅಂತ ಅಂದರೂ ಕೂಡ ಅವರು ಕೋಟ್ಯಾಧಿಪತಿಗಳು ಅಂತ ನೋಡಿ ಹೇಳಿದ್ರು. ಮತ್ತು ಅಪ್ಪ ಅಮ್ಮ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅಷ್ಟ ಆಸ್ತಿ ಇದೆ ಇಷ್ಟ ಆಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಚೆನ್ನಾಗಿರ್ತಾಳೆ ಅನ್ನೋ ಕಾರಣದಿಂದ ನಾವು ಕೊಟ್ವಿ ಅಂತ ಅವ್ರು ಎಕ್ಸ್ಪ್ಲಿಸಿಟ್ಲಿ ಹೇಳಿದಾಗ ಅದರಲ್ಲಿ ಏನು ಎಕ್ಸ್ಪ್ಲಿಸಿಟ್ಟಾಗಿ ಹೇಳಿದೆ ಅದಕ್ಕೆ ತಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ, ಅವರಲ್ಲೇ ಇದೆ. ಸರ್, ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ನನ್ನ ವಕೀಲರ ಜೊತೆ ನಾನು ಚರ್ಚೆ ಮಾಡಿ ತದನಂತರ ಕೌಟುಂಬಿಕ ನ್ಯಾಯಾಲಯದಲ್ಲಿ ಆ ಒಂದು ರೀತಿಯಾದಂಥ ಏನಾದ್ರು ನಾನು ಕ್ರಮ ತಗೊಳ್ಳೋಂಗಿದ್ರೆ ನಾನು ಅದನ್ನು ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ.